ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ಸೊ ಇವತ್ತು ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಎಲ್ಲ ಹಚ್ಚಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡ್ವಿ. ಹಾಗೇನೆ ಮನೇಲಿ ಆ್ಯಪಲ್ ಕೂಡ ಇತ್ತು. ಮೇಲ್ಗಡೆದನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಟ್ರೆ ಸ್ಮಯ ಇದನ್ನು ಆರಾಮಾಗಿ ತಿಂತಾರೆ. ನನ್ನ ಮಗಳು ಇದುವರೆಗೂ ಫ್ರೂಟ್ಸ್ ತಿನ್ನೋಕ್ಕೆ ಯಾವುದೇ ರೀತಿ ಕಾಟ ಮಾಡಿಲ್ಲ. ಅವ್ರಿಗೆ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಯಾವುದಾದ್ರೂ ಹಣ್ಣು ಕೊಡಿ ಆರಾಮಾಗಿ ತಿಂತಾರೆ. ಹಾಗೆಯೇ ಎಲ್ಲ ಪೇರೆಂಟ್ಸ್ಗೂ ಇದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳು ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡ್ಕೊಂಡು ತಿನ್ನೋದನ್ನು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ನಮ್ಮ ಮನೇಲಿ ನಮ್ಮ ಮಗಳಿಗೆ ಮೊಬೈಲ್ನ ಅಷ್ಟಾಗಿ ಕೊಡೋಕ್ಕೆ ಹೋಗೋದಿಲ್ಲ. ಹಾಗೆ ಅವರು ಟಿ ವಿನ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ, ಟಿ ವಿಲಿ ಯಾವುದಾದ್ರೂ ಅನಿಮಲ್ಸ್ನ ಹಾಕ್ಬಿಟ್ಬಿಡ್ತೀನಿ. ಸೊ ಮ್ಯೂಸಿಕ್ಕು ಕೂಡ ಲೋ ಆಗಿರುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಹೊಸ ಹೊಸ ಅನಿಮಲ್ಸ್ ಪರಿಚಯ ಕೂಡ ಆಗುತ್ತೆ. ಹಾಗೆ ನಮ್ಮ ಮಕ್ಕಳು ಪ್ರಾಣಿಗಳನ್ನ ಅಥವಾ ಪಕ್ಷಿಗಳನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗಳು 6 ಮಂತ್ಸ್ ಇದ್ದಾಗಿಂದನೇ ಅವ್ರಿಗೆ ಬರ್ಡ್ಸ್ ಅಥವಾ ಅನಿಮಲ್ಸ್ ಸೌಂಡ್ಸ್ ಆಗಿರ್ಬೋದು ಇದೆಲ್ಲ ಕೇಳಿಸ್ತಾ ಇದೆ. ಸೊ ಅವ್ರಿಗೆ ಬರ್ಡ್ಸ್ ಅಥವಾ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಹಾಗೆಯೇ ನನ್ನ ಹಸ್ಬೆಂಡ್ ಅವರ ಕಸಿನ್ ಬ್ರದರ್ ಮನೇಲಿ ಇವತ್ತು ಪೂಜೆ ಇತ್ತು. ಅವ್ರದ್ದು ಗೃಹ ಪ್ರವೇಶ ಆಗಿ 48 ದಿನ ಆದಮೇಲೆ ಒಂದು ಪೂಜೆ ಮಾಡಿಸ್ತಾರಲ್ವ, ಆ ಪೂಜೆ. ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ನಾವಿಲ್ಲಿಗೆ ಬಂದ್ವಿ, ಅಷ್ಟರಲ್ಲಿ ಪೂಜೆ ಕೂಡ ಶುರುವಾಯಿತು. ಮಾಡಿದ ಪೂಜೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ. ಅವತ್ತಿನ ದಿನ ಮನೆಗೆ ಗುರುಗಳನ್ನ ಕರೆಸ್ತಾರೆ. ಗುರುಗಳ ಕೈಯಿಂದನೇ ನಾವು ಧರಿಸ್ಕೊಂಡಿರ್ತೀವಲ್ಲ ಆ ಲಿಂಗು ಪೂಜೆನೂ ಕೂಡ ಮಾಡಿಸ್ತಾರೆ. ಗುರುಗಳು ತಮ್ಮ ಕೈಯಿಂದನೇ ಎಲ್ಲರಿಗೂ ವಿಭೂತಿ ಹಾಗೆ ಗಂಧನ ಹಚ್ತಾರೆ. ನಾವು ಧರಿಸ್ಕೊಂಡಿರ್ತೀವಲ್ಲ ಆ ಲಿಂಗೂನು ಕೂಡ ಪೂಜೆ ಮಾಡ್ಕೋಬೇಕು. ಗುರುಗಳು ನೈವೇದ್ಯಕ್ಕೆ ಅಂಥೇಳಿ ಬಾಳೆಹಣ್ಣ ಕೊಡ್ತಾರೆ. ಆ ಬಾಳೆಹಣ್ಣನ್ನು ಲಿಂಗಕ್ಕೆ ನೈವೇದ್ಯ ಮಾಡಿ ನಾವು ತಿನ್ಬೋದು. ಪೂಜೆ ಎಲ್ಲ ಮುಗೀತು. ಎಲ್ಲ ಅಕ್ಕಂದಿರು ಸೇರಿಕೊಂಡು ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಗುರುಗಳಿಗೆ ಮೊದಲು ಊಟನ ಬಡಿಸ್ತೀವಿ. ಅದ್ರ ಜೊತೆಗೆ ಒಂದು 5-6 ಜನ ಕೂತ್ಕೊಂಡು ಈ ರೀತಿ ಪೂಜೆ ಮಾಡಿ ಮಂಗಳಾರತಿನ ಬೆಳಗಿ, ಸೊ ಅದಾದಮೇಲೆ ಎಲ್ಲರೂ ಕೂಡ ಲಿಂಗಕ್ಕೆ ನೈವೇದ್ಯ ಮಾಡಿಕೊಂಡು ಊಟನ ಶುರು ಮಾಡ್ತಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಮುಗಿಸ್ಕೊಂಡು ನಾವು ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ. ನಿಜವಾಗ್ಲೂ ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಸುಮ್ಮ ನಾವೆಲ್ಲೋಗಿದ್ವಿ ಈಗ? ನಾವೆಲ್ಲೋಗಿದ್ವಿ? ಹಪ್ಪಳ ತಿನ್ನಕ್ಕೆ ಹೋಗಿದ್ದೆ. ಯಾರ ಮನೆಗೆ? ಯಾರ ಮನೇಲಿ ಹಪ್ಪಳ ತಿನ್ನಕ್ಕೆ ಹೋಗಿದ್ದು? ಸಿರಿ ಅಕ್ಕ ಮನೆ. ಯಾರ್ಯಾರು ಇದರಲ್ಲಿ? ಸಿರಿ ಅಕ್ಕ ಅವ್ರ ಮನೇಲಿ ಪಪ್ಪ, ಅವ್ರು ಆನಂದ್ ದೊಡ್ಡಪ್ಪ, ಆನಂದ್ ದೊಡ್ಡಪ್ಪ, ಹಪ್ಪಳ. ಹಪ್ಪಳನೂ ಇತ್ತಾ? ಆಮೇಲೆ ಅಷ್ಟು ತಿಂದಾಕ್ಬಿಟ್ರ ಹಪ್ಪಳನ? ನನಗೆ ನನಗೆ ಇಲ್ಲ. ಮಾಡು ನನಗೆ ಯಾಕೆ ಕೊಡ್ತೀರಾ? ನಮ್ಮ ಮಗಳಿಗೆ ಹಪ್ಪಳ ಅಂದರೆ ತುಂಬ ಇಷ್ಟ. ಈ ರೀತಿ ಏನಾದರೂ ಫಂಕ್ಷನ್ಗಳಿದ್ಬಿಟ್ರೆ ಅವ್ರು ಹಪ್ಪಳ ತಿಂದ್ಬಿಟ್ಟೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ. ನನ್ನ ಮಗಳು ಫಂಕ್ಷನ್ಗಳಲ್ಲಿ ಊಟ ಮಾಡೋಕ್ಕೆ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟು ರಾಗಿ ಮಾಲ್ಟ್ ಮಾಡಿ ತಿನ್ನಿಸ್ದೆ. ಫಂಕ್ಷನಲ್ಲಿ ಮಕ್ಕಳ ಜೊತೆ ಎಲ್ಲ ಆಟ ಆಡಿದ್ರಲ್ವ, ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗಾಗಿ ಹೊಟ್ಟೆ ಬೇರೆ ತುಂಬಿದೆ. ಇವಾಗ ಫುಲ್ ನಿದ್ದೆ ಬರ್ತಾ ಇತ್ತು. ಏನು ಬೇಕು? ಜೋಳಿಲ್ಲ ಬೇಡ, ಜೋಳಿ ಬೇಡ, ಹಂಗೆ ಮಲ್ಕೊಳ್ಳಿ.
ಪಾಪು ಇವಾಗ ನೀವು ದೊಡ್ಡವರಾಗ್ತಿದ್ದೀರಾ ಗೊತ್ತಾ? 2 years ಕಂಪ್ಲೀಟೆಡ್. ನಾನು ಸ್ಮಯ ಆಗ್ತಿದ್ದೀನಿ. ಸ್ಮಯ ಆಗ್ತಿದ್ಯಾ? ಸ್ಮಯನಾ ನೀವು? ಸ್ಮಯ ಸ್ಮಯ ವ್ಯಾಂಶಿ ಇನ್ನೊಂದ್ಸರಿ ಹೇಳಿ. ಸ್ಮಯ ಏಯ್ ಸ್ಮಯ 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 ವ್ಯಾಂಶಿ. ಸ್ಮಯ ಕೂತ್ಕೊಂತೀರಮ್ಮ. ಏನಪ್ಪ ಕೂತ್ಕೊಂತೀನಿ. ಏನು ಮಾಡ್ತೀರಾ? ಕೂತ್ಕೊಂತೀನಿ. ಕುತ್ಕೊಂತೀರಾ? ಕೂತ್ಕೊಂತೀನಿ. ಜೋಲಿಲಿ ಜೋಲಿ ಬೇಡ ಕಂದ. ಜೋಡಿ ಬೇಕು. ಬೇಡ ಅಮ್ಮ ಪ್ಲೀಸ್ ಬನ್ನಿ ಅಂತ ಕರಿಬೇಕು. ಪ್ಲೀಸ್ ಬನ್ನಮ್ಮ. ಪ್ಲೀಸ್ ಬನ್ನಿ. ಎಲ್ಲಿಗಮ್ಮ? ಸ್ಕೂಲ್ ಮಾಡೋಣ. ಸ್ಕೂಲಿಗೆ ಹೋಗ್ತೀರಾ? ಹಾಂ ಹೌದಾ? ಯಾವ ಸ್ಕೂಲು? ಯಾವ ಸ್ಕೂಲ್ಗೆ ಹೋಗ್ತೀರಾ? ಸ್ಮಯನು ಮಲ್ಕೊಂಡ್ರು. ಹಾಗೆ ಮನೇಲಿರುವಂತಹ ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಸಿಂಪಲ್ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಆ ರೆಸಿಪಿನೂ ಕೂಡ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಎಲ್ಲರೂ ಕೂಡ ಟ್ರೈ ಮಾಡಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೋಬೋದು. ಹಾಗೆ 1 ಕಪ್ ಆಗೋಷ್ಟು ಶೇಂಗಾ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಉದ್ದಿನಬೇಳೆ, ಹಾಗೆ 1 ಕಪ್ ಆಗೋಷ್ಟು ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎರಡು ಮಿಕ್ಸ್ ಮಾಡಿ 1 ಕಪ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕ್ಯಾಶ್ಯೂ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬಾದಾಮ್, ಹಾಗೆ 1 ಕಪ್ ಆಗೋಷ್ಟು ಪಿಸ್ತಾ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಪಿಸ್ತಾ ಇತ್ತು, ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಬೇಕಾದರೆ ನೀವು ನಾರ್ಮಲ್ ಪಿಸ್ತಾ ತೊಗೋಬೋದು. ಹಾಗೆ 1 ದೊಡ್ಡ ಕಪ್ ಆಗೋಷ್ಟು ಮಖಾನ, ಅರ್ಧ ಕಪ್ ಆಗೋಷ್ಟು ಫ್ಲೇಕ್ ಸೀಡ್ಸ್, ಹಾಗೆ 1 ಕಪ್ ಆಗೋಷ್ಟು ಡೇಟ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನೂ ಬಳಸ್ತಾ ಇಲ್ಲ, ಯಾಕಂದರೆ ಒಣ ದ್ರಾಕ್ಷಿ ಹಾಗೆ ಡೇಟ್ಸಲ್ಲಿರೋ ಸ್ವೀಟ್ನೆಸ್ಸೇ ಸಾಕಾಗತ್ತೆ. ಸೊ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಬಾದಾಮಿನ ಈ ರೀತಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಈ ಡ್ರೈ ಫ್ರೂಟ್ಸ್ ಲಡ್ಡುನ 2 ವರ್ಷದೊಳಗಿರೋ ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಅಂತಂದರೆ ಈ ಬಾದಾಮಿನ ಓವರ್ ನೈಟ್ ನೀರಲ್ಲಿ ಸೋಕ್ ಮಾಡಿ ಬೆಳಗ್ಗೆ ಸಿಪ್ಪೆ ತೆಗೆದು ಸ್ವಲ್ಪ ಒಣಗಿಸಿ ರೋಸ್ಟ್ ಮಾಡಿ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆಯೇ ನಾನಿಲ್ಲಿ 1 ಕಪ್ ಆಗೋಷ್ಟು ಶೇಂಗಾನು ಲೋ ಫ್ಲೇಮಲ್ಲಿ ನಿಧಾನವಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಇದ್ರದ್ದು ಸಿಪ್ಪೆ ತೆಗೆದು ಎತ್ತಿಟ್ಕೋತೀನಿ. ಅದೇ ಕಡಾಯಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಗೋಡಂಬಿನೂ ಹಾಕೋತಾ ಇದ್ದೀನಿ. ಗೋಡಂಬಿ ಬೇಗ ರೋಸ್ಟ್ ಆಗೋಗುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ರೋಸ್ಟ್ ಮಾಡ್ಕೋಬೇಕು. ಅದೇ ಕಡಾಯಿಗೆ 1 ಕಪ್ ಆಗೋಷ್ಟು ಸನ್ಫ್ಲವರ್ ಸೀಡ್ಸ್ ಹಾಗೆ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಿದ್ದೀನಿ. ಕಡಾಯಿ ಆಲ್ರೆಡಿ ಬಿಸಿಯಾಗಿರೋದ್ರಿಂದ ಪಂಪ್ಕಿನ್ ಸೀಡ್ಸ್ ಹಾಗೆ ಸನ್ಫ್ಲವರ್ ಸೀಡ್ಸ್ ಬೇಗ ರೋಸ್ಟ್ ಆಗೋಗುತ್ತೆ. ಸೊ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡ್ರೆ ಸಾಕು. ಹಾಗೆ 1 ಕಪ್ ಆಗೋಷ್ಟು ರೋಸ್ಟೆಡ್ ಪಿಸ್ತಾನು ಇದೇ ರೀತಿ ಬಿಸಿ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಇದು ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಪೌಡರ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆಯೇ 1 ಕಪ್ ಆಗೋಷ್ಟು ಮಖಾನನು ಅದೇ ಕಡಾಯಿಗೆ ನಾನಿಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಈಸಿಯಾಗಿ ಬ್ರೇಕ್ ಆಗ್ತಾ ಇದೆ. ಅದೇ ಕಡಾಯಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಫ್ಲೇಕ್ ಸೀಡ್ಸ್ನ ಹಾಕ್ಕೊಂಡು ಇದನ್ನು ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಅದು ಚಿಟಪಟ ಅಂಥೇಳಿ ಸಿಡಿಯುತ್ತೆ, ಅಲ್ಲಿ ತನಕ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆಯೇ ಫ್ಲೇಕ್ ಸೀಡ್ಸಲ್ಲಿರುವಂತಹ ಎಣ್ಣೆ ಅಂಶನೂ ಕೂಡ ನಿಧಾನವಾಗಿ ಬಿಡುತ್ತೆ. ನಾವಿಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆಯೇ 1 ಕಪ್ ಆಗೋಷ್ಟು ಉದ್ದಿನಬೇಳೆನೂ ಲೋ ಫ್ಲೇಮಲ್ಲಿ ನಿಧಾನವಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ರೆಡ್ಡಿಶ್ ಬ್ರೌನ್ ಬರೋ ತನಕ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಮಕ್ಕಳು ಉದ್ದಿನಬೇಳೆನ ಕನ್ಸ್ಯೂಮ್ ಮಾಡೋದು ತುಂಬಾ ರೇರ್, ಹಾಗಾಗಿ ಇದನ್ನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಹಾಕ್ಬಿಟ್ರೆ ಮಕ್ಕಳು ಆರಾಮಾಗಿ ತಿಂತಾರೆ. ಹಾಗೆಯೇ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಎಳ್ಳಲ್ಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಇರೋದ್ರಿಂದ ಎಳ್ಳನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 2 ರಿಂದ 3 ಸ್ಪೂನ್ ಆಗೋಷ್ಟು ಗಸಗಸೆನೂ ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ಬಾಡಿಯಲ್ಲಿರುವಂತಹ ಈಟ್ನ ರೆಡ್ಯೂಸ್ ಮಾಡುತ್ತೆ, ಹಾಗಾಗಿ ಗಸಗಸೆನೂ ಕೂಡ ಡ್ರೈ ಫ್ರೂಟ್ಸ್ ಲಡ್ಡುಗೆ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ನಾನೀಗ ಒಂದು ಕಡಾಯಿಗೆ 2 ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿ ಒಣ ದ್ರಾಕ್ಷಿ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಡೇಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ.
ಚಿಕ್ಕ ಮಕ್ಕಳು ಹೊರಗಡೆ ಸಿಗೋ ಚಾಕ್ಲೇಟ್ಸ್ ಅಥವಾ ಸ್ವೀಟ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ನಾವು ಮನೇಲಿ ಈ ರೀತಿ ಏನಾದರೂ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ. ಹಾಗೆಯೇ ನಾವು ಇದಕ್ಕೆ ಯಾವುದೇ ರೀತಿ ಶುಗರ್ ಅಥವಾ ಜಾಗ್ರಿನ ಆ್ಯಡ್ ಮಾಡಿಲ್ಲ. ಸೊ ಇದು 100% ಹೆಲ್ದಿ. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ. ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಲ್ಲರೂ ಕೂಡ ತಿನ್ಬೋದು. ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವ, ಈಗ ನಾನು ಬ್ಲೆಂಡರಲ್ಲಿ ಇದನ್ನೆಲ್ಲ ಪೌಡರ್ ಮಾಡ್ಕೋತಾ ಇದ್ದೀನಿ. ನೀವು ಒಟ್ಟಿಗೆನಾದರೂ ಮಾಡ್ಕೋಬೋದು ಅಥವಾ ಸೆಪ್ರೇಟಾಗಿ ಪೌಡರ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ ಎಲ್ಲದನ್ನು ಪೌಡರ್ ಮಾಡಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಪೌಡರ್ಗೆ ನಾನು 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಬಿಸಿ ಮಾಡಿ ಉಂಡೆಗಳನ್ನ ಕಟ್ಕೊಂಡು ಎತ್ತಿಡ್ತೀನಿ. ಇದನ್ನು ಯಾಕೆ ಬಿಸಿ ಮಾಡ್ತೀವಿ ಅಂದರೆ ಉಂಡೆ ಕಟ್ಟೋಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದು ಸ್ವಲ್ಪ ಬಿಸಿಯಾಗಿರುವಾಗಲೇ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೋಬೋದು. ಕೆಲವು ಮಕ್ಕಳು ಇದನ್ನು ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ ಅಂದರೆ ಈ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವ್ರು ಆರಾಮಾಗಿ ಕುಡಿತಾರೆ. ಹಾಲು ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಡ್ರೈ ಫ್ರೂಟ್ಸ್ ಲಡ್ಡು ಇವಾಗ ರೆಡಿಯಾಗಿದೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.